ಸಾಕಷ್ಟು ಬೇಸರದಲ್ಲಿ ಮಲಗಿರುವಂಥ ಪ್ರತಾಪ್ ಮೇರ್ ಎದ್ದೇಳ್ತಾನೆ ಇಲ್ಲ. ಹೌದು, ಸದ್ಯ ಈಗ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾನೆ ಪ್ರತಾಪ್ ಅಂತಲೂ ಕೂಡ ಹೇಳಲಾಗ್ತದೆ. ಏನಾಗಿದೆ ಅವನಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಕುಳಿತುಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಡ್ರೋನ್ ಪ್ರತಾಪ್ಗೆ ಕ್ಯಾಪ್ಟನ್ಸಿಯಲ್ಲಿ ಸಿಗಲಿಲ್ಲ ಅಂತ ಹೇಳಿ ಸಾಕಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡ. ಇಡೀ ಮನೆ ಮುಂದೆಲ್ಲ ಆತನನ್ನು ಕ್ಯಾಪ್ಟನ್ಸಿಯಿಂದ ಹೊರಗಿಟ್ಟೆ ನಾಮಿನೇಟರ್ ಇರ್ತಾನೆ. ಖಂಡಿತ ಈ ವಾರ ಎಲಿಮಿನೇಷನ್ ಆಗ್ತಾನೆ ಅನ್ನೋದು ವಿನಯ್, ಸಿರಿ, ತುಕಾಲಿ, ಇವು ವರ್ತೂರು ಇವರೆಲ್ಲರದು ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ವರ್ತೂರು ಇಷ್ಟು ದಿನ ಚೆನ್ನಾಗಿದ್ದು ಈಗ ಸ್ವಾರ್ಥದ ಆಟ ಆಡ್ತಾ ಇದ್ದಾನೆ ಅಂತ ಕೂಡ ಇಲ್ಲಿ ಕಾಣ್ತದೆ. ಇದೇ ಬೇಸರದಲ್ಲಿ ಇದ್ದಂತೆ ಇಲ್ಲಿ ಯಾರು ಒರಿಜಿನಲ್ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿ ಹೋಗಿ ಮಲ್ಕೊಂಡಿರ್ತಾನೆ. ಇನ್ನು ಅದೇ ಯೋಚನೆಯನ್ನು ಮಾಡುತ್ತಾ ಆತನಿಗೆ ತೀವ್ರವಾದ ಜ್ವರ ಕೂಡ ಬಂದುಬಿಟ್ಟಿದೆ. ಬೆಳಗ್ಗೆ ಬಿಗ್ ಬಾಸ್ 2-3 ಬಾರಿ ಹಾಡು ಹಾಕಿದ್ರು ಕೂಡ ಅವನು ಎದಳದೇ ಇಲ್ಲ ಮೇಲೆ. ಇದನ್ನು ನೋಡಿದಂಥ ಬಿಗ್ ಬಾಸ್ ಆಗ ಸಂಗೀತ ಮತ್ತು ತನಿಷಾ ಹೋಗಿ ಎಬ್ಬರ್ಸೋಕ್ಕೆ ಅಂತ ಹೋದಾಗ, ಪ್ರತಾಪ್ ಎದಳು, ನಿನಗೇನೆ ಅವ್ರು ಹಾಡಾಗ್ತಿರೋದು ಅಂತಂದಾಗ ಆತ ಮೈಗೆ ತುಂಬಾ ಸುಡ್ತಾ ಇರುತ್ತೆ. ಇನ್ನು ಇದನ್ನು ಬಿಗ್ ಬಾಸ್ಗೆ ಹೇಳಿದ ತಕ್ಷಣ ವೈದ್ಯರು ಕೂಡ ಬರ್ತಾರೆ. ತಕ್ಷಣ ಆಂಬುಲೆನ್ಸನ್ನು ಒಳಗೆ ಕರೆಸಿ ಅಂತಾರೆ. ಆಗ ಆಂಬುಲೆನ್ಸ್ ಗಾರ್ಡನ್ ಏರಿಯಾದಿಂದ ಒಳಗೆ ಬರುತ್ತೆ. ಗಾರ್ಡನ್ ಏರಿಯಾದ ಒಳಗೆ ಬಂದಂಥ ಆಂಬುಲೆನ್ಸ್ ಪ್ರತಾಪ್ನ ಕರೆದುಕೊಂಡು ಈಗ ಹೋಗಿದೆ. ಹಾಗಾದ್ರೆ ಮುಂದೇನಾಗ್ಬೋದು, ಬರ್ತಾನ ಇಲ್ವಾ?